ಇವತ್ತು ಬೆಳಗ್ಗೆಯಿಂದ ಮನೇಲಿ ಕೂತ್ಕೊಂಡಿದ್ದೆ, ಏನೋ ಒಂದು ರೀತಿ ಬೋರ್. ಎಷ್ಟೊತ್ತು ಟಿ ವಿ ನೋಡೋದು, ಮೊಬೈಲ್ ನೋಡೋದು ಅಲ್ವಾ. ಕೆಲಸ ಎಲ್ಲ ಮುಗ್ದಿತ್ತು ಬೇಗನೆ. ಇವತ್ತು ಮೇಲ್ ಗಾರ್ಡನ್ ಕೆಲಸ ಕೂಡ ಬೇಗನೆ ಮುಗಿಸಿದ್ದೆ. ಸಂಜೆ ತನಕ ತುಂಬ ಬೋರ್ ಆಗ್ತಿತ್ತು, ಮನೇಲಿ ಯಾರೂ ಇರಲಿಲ್ಲ. ಒಂದು ಸರಿ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟೆ. ವಾಕ್ ಹೋಗುವಾಗ ಮಲ್ಲೇಶ್ವರಂ ಹೂ ಮಾರ್ಕೆಟ್ ಹತ್ರ ಹೋದಾಗ ಆ ಕಲರ್ ಹೂವು ನೋಡುವಾಗ ನಿಜವಾಗ್ಲೂ ರಿಫ್ರೆಶ್ ಆಗೋದೆ. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂದರೆ, ಅವರ ಕ್ರಿಯೇಟಿವಿಟಿ, ಅವರು ಎಷ್ಟು ಚೆನ್ನಾಗಿ ಹೂ ಕಾಂಬಿನೇಷನ್ ಮಾಡಿ ಕಲರ್ಫುಲ್ಲಾಗಿ ಆಹಾರಗಳನ್ನು ಕಟ್ಟಿದ್ರು. ಮತ್ತು ಕೆಲವೊಬ್ಬರು ಕಟ್ತಾ ಇದ್ದರು ಅಲ್ಲಿ. ಕೆಲವೊಂದು ದಿಂಡನ್ನು ಎಷ್ಟು ಚೆನ್ನಾಗಿ ಮಾಡಿದರು. ಅಬ್ಬಾ, ನಿಜವಾಗ್ಲೂ ಅವ್ರ ಕ್ರಿಯೇಟಿವಿಟಿಗೆ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಬೇರೆ ಕಡೆ ಹೋಲಿಸಿದ್ರೆ ಸ್ವಲ್ಪ ಹಣ ಜಾಸ್ತಿ ಅನಿಸುತ್ತೆ ಇವ್ರ ಹತ್ರ ಆಹಾರಗಳಿಗೆ. ಬಟ್ ಇಷ್ಟೊಂದು ಕ್ರಿಯೇಟಿವಿಟಿಯಾಗಿ ಮಾಡಿರಲ್ಲ ಬೇರೆ ಕಡೆ. ಸ್ವಲ್ಪ ನಾನು ನೋಡಿದ್ದೀನಲ್ಲ ಬೇರೆ ಕಡೆ, ತುಂಬಾ ಚೆನ್ನಾಗಿದೆ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಹಾರಗಳು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಇದು ಮಾಡಿ ಕಾಂಬಿನೇಷನ್ ಮಾಡಿ ಹಾರಗಳು ಕಟ್ಟಿದ್ದಾರೆ. ಮತ್ತು ಎಲ್ಲವುದು ಫ್ರೆಶ್ ಅನಿಸುತ್ತೆ. ನೀವು ಬೆಳಗ್ಗೆ ಹೋಗಿ ಸಂಜೆ ಹೋಗಿ ಫ್ರೆಶ್ ಅನಿಸುತ್ತೆ. ಮೋಸ್ಟ್ಲಿ ಅವರು ಹಾರ ಅಷ್ಟು ಸೇಲ್ ಆಗುತ್ತೆ ಅಂತ ಕಾಣಿಸುತ್ತೆ. ಅಂದರೆ ಬೆಳಗಿನ ಸಂಜೆವರೆಗೂ ಏನು ಇಟ್ಕೊಂಡಿರಲ್ಲ ಅವರು ಅನಿಸುತ್ತೆ. ಎಲ್ಲ ಫ್ರೆಶ್ಶಾಗಿ ಹಾಕ್ತಾ ಇರ್ತಾರೆ. ಅಲ್ಲಿ ಎದುರುಗಡೆ ನೋಡಿದೆ, ಒಂದು ದೊಡ್ಡ ಅಂಗಡಿ ಥರ ಕ್ಲೋಸ್ಡ್ ಇತ್ತು. ಅದ್ರ ಒಳಗೆ ಅವರು ಹಾರಗಳನ್ನ ತುಂಬ ಜನ ಕೂತ್ಕೊಂಡು ಹಾರ ಕಟ್ತಾ ಇರ್ತಿದ್ರು. ಮೋಸ್ಟ್ಲಿ ಅಲ್ಲಿ ಕಟ್ಟಿ ಇಲ್ಲಿ ಖಾಲಿ ಆದಂಗೆ ಜೋಡಿಸ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ಆಲ್ವೇಸ್ ಇಷ್ಟೇ ಹೂವು ಇರುತ್ತೆ, ಯಾವಾಗಲೂ ಇಷ್ಟೇ ಹೂವು ಇರುತ್ತೆ, ಮತ್ತು ಫ್ರೆಶ್ ಆಗೇ ಇರುತ್ತೆ. ಹಾಗಂದರೆ ಫ್ರೆಶ್ ತುಂಬಾ ಸೇಲ್ ಆಗ್ತಾ ಇರುತ್ತೆ. ಮತ್ತೆ ತಂದು ಇಲ್ಲಿ ಹಾಕ್ತಾ ಇರ್ತಾರೆ ಅಂತ ಕಾಣಿಸುತ್ತೆ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ನೋಡಲಿಕ್ಕೆ ಕಲರ್ಫುಲ್ ಆಗಿತ್ತು. ಈ ಸಂಜೆ ನಿಜ ವರ್ತ್ ಅಂತ ಅನಿಸ್ತು. ಖುಷಿ ಆಯಿತು. ಸಂಜೆ ರಿಫ್ರೆಶ್ ಆಗಿಬಿಟ್ಟೆ. ಯಾವಾಗಾದರೂ ಮತ್ತು ವಾಕ್ ಬರಬೇಕಂದ್ರೆ ಈ ರೂಟಲ್ಲೇ ಬರಬೇಕು ದಿನ ಅಂತ ಅನ್ನಿಸ್ತು. ಅದೇ ರೂಢಿ ಮಾಡ್ಕೊಳ್ತೀನಿ. ಇದೇ ರೂಟಲ್ಲಿ ಒಮ್ಮೆ ವಾಕ್ ಹೋಗಬೇಕು ಅಂದ್ಕೊಂಡ್ರೆ ಈ ರೂಟಲ್ಲೇ ಬರ್ತೀನಿ. ನನಗೆ ಖುಷಿ ಆಯಿತು. ನಿಮಗೇನು ಅನ್ನಿಸ್ತು ಹೇಳಿ.